ಸಮಾಂತರ ಶ್ರೇಣಿಯಲ್ಲಿ ಪಾಠದಲ್ಲಿ ಕೇಳಬಹುದಾದಂಥ 4 ಅಂಕಗಳ ಪ್ರಶ್ನೆ ಇದು. ಇಂಥ ಪ್ರಶ್ನೆಯನ್ನು ಬಿಡಿಸಿದಾಗ ನಿಮಗೆ 3 ಅಥವಾ 4 ಅಂಕಗಳು ಕೊಡ್ತಾರೆ. ಯಾಕಂದರೆ ಆ ಪ್ರಶ್ನೆ 3 ಮತ್ತು 4 ಅಂಕಗಳಿಗೆ ಹೊಂದಾಣಿಕೆ ಆಗ್ತದೆ. ಸಮಾಂತರ ಶ್ರೇಣಿಯಲ್ಲಿ 3ನೇ ಪದವು 8 ಆಗಿದ್ದು 9ನೇ ಪದವು 3ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚು ಇದೆ. ಅದರ 19ನೇ ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ. ಮೊತ್ತವನ್ನು ಕಂಡುಹಿಡಿಬೇಕಾಗಿತ್ತು ಅಂದರೆ ಏನಂತಾರೆ ಅವರು? ಅದರ ಮೊದಲ 19 ಪದಗಳ ಮೊತ್ತ ಅಂತಾರೆ. 19 ಪದಗಳ ಮೊತ್ತ ಅಂದಾಗ SN n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಈ ಸೂತ್ರವನ್ನು ಅಪ್ಲೈ ಮಾಡಬೇಕು. ಈ ಸೂತ್ರದಲ್ಲಿರುವಂಥ ಅವ್ಯಕ್ತ ಪದಗಳ ಬೆಲೆಯನ್ನು ನಮಗೆ ಗೊತ್ತಿರಬೇಕು. ಅಂದಾಗ ಸೂತ್ರದಲ್ಲಿ ಏನಿರೋದು ನೋಡ್ರಿ, ಇಲ್ಲಿ 19ನೇ ಪದ ಅಂದರೆ n=19 ಆಯಿತು, ಅದೇನು ತೊಂದರೆ ಇಲ್ಲ. ಇನ್ನು ಏನು ನಮಗೆ ಎನ್ನದ ಬೆಲೆ ಬೇಕು, ಎದ ಬೆಲೆ ಬೇಕು ಮತ್ತು ಡಿದ ಬೆಲೆ ಬೇಕು. ಅಂದಾಗ ಈ ಸೂತ್ರವನ್ನು ರನ್ನಿಂಗ್ ಆಗ್ತದೆ. ಅಂದರೆ ಯಾವ್ಯಾವ ನಾವು ದತ್ತಾಂಶವನ್ನು ಯಾವ್ಯಾವ ನಾವು ಕಂಡು ಹಿಡ್ಕೋಬೇಕು? ಮೊಟ್ಟ ಮೊದಲು ಎನ್ನದ ಬೆಲೆಯನ್ನು ಕಂಡುಹಿಡಬೇಕು. n=19 ಆಯಿತು. 19ಗಿಂದ ಮೊದಲನೇ ಪದ ಕೊಟ್ಟರೂ ಇಲ್ಲ. a=? ಆಮೇಲೆ ಸಾಮಾನ್ಯ ವ್ಯತ್ಯಾಸ d=? ಇವು 3 ಬೆಲೆಗಳನ್ನು ಸಿಕ್ಕು ಅಂದಾಗ ಈ ಸೂತ್ರವನ್ನು ಅಪ್ಲೈ ಮಾಡಲಿಕ್ಕೆ ಬರ್ತದೆ. ನಾವು ಏನೇನು ಕಂಡು ಹಿಡಿಬೇಕು ಅನ್ನೋದು ಈ ಸೂತ್ರವನ್ನು ಹೇಳ್ತದೆ. ಈ ಸೂತ್ರಕ್ಕೆ ಏನೇನು ಬೇಕಪ್ಪ, ನನಗೆ ಇಂತಿಂಥದ್ದು ಬೇಕಪ್ಪ ಅಂತ ಕೇಳ್ತದೆ. ಅಂಥ ಪದಗಳನ್ನು ನಾವು ಕಂಡು ಹಿಡಿಬೇಕೀಗ. ಅಂದರೆ ಏನಂತಾರೆ ಅವರು? ಮೊಟ್ಟ ಮೊದಲು ಇನ್ನು ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಇಷ್ಟ ಆಗಿಂದ ಪ್ರಶ್ನೆಯನ್ನು ಇನ್ನೊಮ್ಮೆ ಓದ್ಕೋಬೇಕು ಎಕ್ಸಾಮ್ನಲ್ಲಿ. ಸಮಾಂತರ ಶ್ರೇಣಿಯಲ್ಲಿ 3ನೇ ಪದವು 8 ಆಗಿದ್ದು ಅಂತದ. 3ನೇ ಪದ 8 ಆಗ್ಯದ. ಎಷ್ಟಾಗ್ಯದ? 3ನೇ ಪದ 3ನೇ ಪದ ಎಷ್ಟು ಅಂದಾರ ಅವರು? 8 ಅಂದಾರ. 3ನೇ ಪದಕ್ಕೆ ನಾವು ಏನಂತೀವಿ? A3. ಏನಂತೀವಿ? A3 = 8 ಆಗ್ಯದ. ಅಂದ್ರೆ 3ನೇ ಪದ ಎಷ್ಟು? A3 ಅಂದೀವಿ. A3 ಅಂದರೆ 8 ಆಗ್ಯದ. ಅಂದರೆ A3ದ ಆದರ್ಶ ರೂಪ ಯಾವುದು? a + 2d = 8 ಆಯಿತು. 8 ಆಯಿತು. ಏನಂದರೆ ಆಗ್ತದೋ ಏನೂ ಇಲ್ಲ. ಇಲ್ಲಿ ಒಂದು ಅವ್ಯಕ್ತ ಪದ ಅದ, ಇಲ್ಲೊಂದು ಅವ್ಯಕ್ತ ಪದ ಅದ. 2 ಅವ್ಯಕ್ತ ಪದಗಳು ಬಂದಾವು. ಅಂದ್ರೆ ನಮಗೇನು ಮುಂದುವರಿಲಿಕ್ಕೆ ಆಗಲ್ತು. ಇದನ್ನು ಸಮೀಕರಣ 1 ಅಂತ ತಿಳ್ಕೊಂಡು ಇನ್ನು 9ನೇ ಪದ ಅಂತಾರೆ. 9ನೇ ಪದವು 3ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚು ಇದೆ. ಅಂದರೆ 9ನೇ ಪದ ಅಂದರೆ ಯಾವುದು? 9ನೇ ಪದ. 9ನೇ ಪದಕ್ಕೆ ನಾವೇನಂತೀವಿ? A9 ಅಂತೀವನಿಲ್ಲೋ? A9. ವೆರಿ ಗುಡ್. A9 ಅಂದರೆ 9ನೇ ಪದ ಆಯಿತು. 9ನೇ ಪದ ಎಷ್ಟದ? 9ನೇ ಪದ ಎಷ್ಟದಪ್ಪ ಅಂತಂದ್ರೆ 3ನೇ ಪದದ 3ರಷ್ಟಕ್ಕಿಂತ 3ನೇ ಪದ ಎಷ್ಟದ? 8 ಅಂತ ಕೊಟ್ಟಾರವರು. ಅಂದರೆ 8ಕ್ಕಿಂತ 3ನೇ ಪದ ಅಂದ್ರೆ 8 ಅಂದರೆ 3ನೇ ಪದದ 3ರಷ್ಟಕ್ಕಿಂತ ಅಂದರೆ ರಷ್ಟು ಅಂದ್ರೆ A3ಕ್ಕಿಂತ ಎಷ್ಟು ಹೆಚ್ಚಾಗಿದೆ? 2 ಹೆಚ್ಚಾಗಿದೆ. 2 ಹೆಚ್ಚು ಇದೆ ಎಂದರೆ ಅದಕ್ಕೆ +2 ಅಂತ ಮಾಡ್ಕೊಂಡೀವಿ. ಇದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಮಗೆ ಕೆಲಸ ಮುಗೀತು. ಹೆಚ್ಚು ಕಡಿಮೆ 90% ನಮ್ಮದು ಭಾರವನ್ನು ಇಳಿಸ್ದಂಗೆ ಆಗ್ತದೆ. ಅಂದಾಗ A9 ಅಂದರೆ ಎಷ್ಟು? a + 8d = 8. A3 ಅಂದರೆ ಎಷ್ಟು? A3 ಅಂದರೆ ಎಷ್ಟು?
ಹಾಂ A3 ಅಂದರೆ 8 ಆಗ್ಯದಲ್ಲ. ಹಾಂ ಏನಂತಾರೆ ಅವರು 3ರಷ್ಟಕ್ಕಿಂತ ಅಂತಾರೆ. ಇಲ್ಲೇನಾದ್ರು 8ರಷ್ಟಕ್ಕಿಂತ ಅಥವಾ ಇಲ್ಲಿ 3ರಷ್ಟಕ್ಕಿಂತ A3 ಆಗ್ಯದ ಅಂದಾಗ ಇಲ್ಲಿ 3 ಆಗಬೇಕಾಗಿತ್ತಲ್ಲ. 3ರಷ್ಟಕ್ಕಿಂತ ಅಂದ್ರೆ ಮೂರನೇ ಪದವು 3ರಷ್ಟಕ್ಕಿಂತ ಅಂದ್ರೆ ಮೂರನೇ ಪದ 8 ಆಗ್ಯದ, 2 ಹೆಚ್ಚಾಗಿದೆ ಪ್ಲಸ್ 2 ಈ ಥರನಾಗಿ ಆಗ್ತದೆ ಅಂದಾಗ ಇದನ್ನು ಸರಳೀಕರಿಸ್ಕೋರಿ. A ಪ್ಲಸ್ 8D ಈಕ್ವಲ್ ಟು 8 3 24 ಪ್ಲಸ್ 2. A ಪ್ಲಸ್ 8D ಈಕ್ವಲ್ ಟು 24 2 26. ಇದು ಸಮೀಕರಣ 2 ಅಲ್ಲಿ. ಸಮೀಕರಣ 2 ಆಯಿತು. ಸಮೀಕರಣ 1 ಮತ್ತು 2 ಏನಾರು ಮಾಡೋಣ ನೋಡೋಣ. ಏನು ಮಾಡಬೇಕು? ವರ್ಜಿಸಬೇಕು. ಸಮೀಕರಣ 1 ಮತ್ತು 2 ವರ್ಜಿಸಬೇಕು. ವರ್ಜಿಸಬೇಕಾಗಿತ್ತು ಅಂದರೆ ಹೆಂಗೆ ಮಾಡಬೇಕು? 1 ಮತ್ತು 2ರಿಂದ ವರ್ಜಿಸಿದಾಗ ಸಮೀಕರಣ 1 ಬರ್ಕೋರಿ. 2 ಪ್ಲಸ್ ಮೊದಲು ಸಮೀಕರಣ 1 ಬರ್ಕೋತೀನಿ. A ಪ್ಲಸ್ 2D A ಪ್ಲಸ್ 2D ಈಕ್ವಲ್ ಟು 8. ಇನ್ನು ಸಮೀಕರಣ ಯಾವುದು? A ಪ್ಲಸ್ 8D A ಪ್ಲಸ್ 8D ಈಕ್ವಲ್ ಟು ಎಷ್ಟು? 26. 26 ನೋಡಿ ಏನಾಗ್ತದ? ಸಹಗುಣಕಗಳು ಬೇರೆ ಬೇರೆಯಾಗಿರಬೇಕು. ಪಾಯಿಂಟ್ ನಂಬರ್ 1, ಸಹಗುಣಕಗಳು ಬೇರೆ ಬೇರೆಯಾಗಿರಬೇಕು ಮತ್ತು ಚಿಹ್ನನೂ ಬೇರೆ ಬೇರೆ ಆಗಿರಬೇಕು. ವರ್ಜನೆ ಆಗಬೇಕಾಗಿತ್ತು ಅಂದ್ರೆ ಸಹಗುಣಕಗಳು ಅಂದ್ರೆ ಇಲ್ಲಿ 2 8 ಅದ, ಇಲ್ಲಿ ಒಂದದು ಇಲ್ಲಿ ಒಂದದು. ಸಹಗುಣಕಗಳು ಬೇರೆ ಬೇರೆ ಆಗಿಲ್ಲ, ಚಿಹ್ನೆಗಳು ಬೇರೆ ಬೇರೆ ಆಗಿರಬೇಕು ಅಂದಾಗ ಇಲ್ಲಿ ಪ್ಲಸ್ ಅದ, ಇಲ್ಲಿ ಪ್ಲಸ್ ಅದ, ಇಲ್ಲಿ ಪ್ಲಸ್ ಅದ, ಇಲ್ಲಿ ಪ್ಲಸ್ ಅದ, ಬೇರೆ ಬೇರೆ ಇಲ್ಲ ಅಂದಾಗ ಸಹಗುಣಕಗಳು ಬೇರೆ ಬೇರೆ ಆಗಿರಬೇಕು, ಚಿಹ್ನೆಗಳು ಬೇರೆ ಬೇರೆ ಆಗಿರಬೇಕು. ಅಂದ್ರೆ ನಾವು ಏನು ಮಾಡಬೇಕು? ಬೇರೆ ಬೇರೆ ಆಗಬೇಕಾಗಿತ್ತು ಅಂದ್ರೆ ಒಂದರಲ್ಲಿ ಒಂದು ಸಮೀಕರಣದಲ್ಲಿ ಮತ್ತೊಂದು ಸಮೀಕರಣವನ್ನು ಮೈನಸ್ ಮಾಡಬೇಕು. ಅಂದಾಗ ಮೈನಸ್ ಮಾಡಬೇಕಾಗಿತ್ತು ಅಂದರೆ ಕಳೆಯುವಂಥ ಸಮೀಕರಣದ ಪ್ರತಿ ಪದದ ಚಿಹ್ನವನ್ನು ಬದಲಿ ಮಾಡ್ಕೋಬೇಕು. ಅಂದಾಗ ಇಲ್ಲಿ ಮೈನಸ್, ಇಲ್ಲಿ ಮೈನಸ್, ಇಲ್ಲಿನೂ ಮೈನಸ್ ಆಯಿತು. ಪ್ಲಸ್ ಇಂಟು ಮೈನಸ್, ಎ ಕ್ಯಾನ್ಸಲ್ ಆಯಿತು. ಪ್ಲಸ್ ಇಂಟು ಮೈನಸ್, ಮೈನಸ್ ಆಯಿತು. ಮೈನಸ್ ಅಂದರೆ ಕಳಿಬೇಕು. ಎದಲ್ಲಿ ಎ ಕಳೆದಾಗ 0 ಆಯಿತು, ಹೀಗಾಗಿ ಕಂಪ್ಲೀಟ್ ಕ್ಯಾನ್ಸಲ್ ಆಯಿತು. ಇನ್ನು ಪ್ಲಸ್ ಇಂಟು ಮೈನಸ್, ಮೈನಸ್ ಮೊಟ್ಟ ಮೊದಲ ಇದರಲ್ಲಿ 8D ದೊಡ್ಡದು, 2D ದೊಡ್ಡದು, 8D ದೊಡ್ಡದು. 8D ಚಿಹ್ನೆಯನ್ನು ಮೈನಸ್ ಹಾಕೋಬೇಕು. ಮೊದಲನೇದು ಚಿಹ್ನೆಯನ್ನು ತಪ್ಪಿರ್ತೀವಿ, ಅದಕ್ಕೆ ನಾವು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಬರೀಬೇಕು. ಯಾವಾಗ? ಕಳೆಯುವಾಗ, ಕೂಡಿಸುವಾಗ. ಇನ್ನು 8Dಯಲ್ಲಿ 2Dಯನ್ನು ಕಳೀರಿ, 6D ಆಯ್ತಾನಿಲ್ಲ. ಇನ್ನು ಪ್ಲಸ್ ಇಂಟು ಮೈನಸ್ ಇಂಟು ಪ್ಲಸ್, ಮೈನಸ್ ಆಯಿತು. 26ರಲ್ಲಿ 8 ಕಳೆದಾಗ ಎಷ್ಟು ಉಳಿತು? 18. ಯಾವುದು? ಮೈನಸ್ 18. ಅಂದರೆ 6D ಈಕ್ವಲ್ ಟು 18. ಇಲ್ಲಿ ಮೊದಲನೇ ಸಲ ಅದ, ಇಲ್ಲಿ ಮೊದಲನೇ ಸಲ ಅದ, ಹೀಗಾಗಿ ಮೈನಸನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟೆ. ಇನ್ನು D ಈಕ್ವಲ್ ಟು 18 ಅಪಾನ್ 6. 6 ಒಂದಲೇ, 6 ಮೂರಲೇ. ದೇರ್ ಫೋರ್ D ಈಕ್ವಲ್ ಟು 3. ಡಿ ಅಂದ್ರೇನು? ಸಾಮಾನ್ಯ ವ್ಯತ್ಯಾಸ ಬೇಕು. ಡಿ ಏನು ಸಿಕ್ತು ನಮಗೆ ಅಂದಾಗ ಏನು ಸಿಕ್ತು? ಇದು ಸಿಕ್ತು. ಎನ್ ಅಂತೂ ಬರೋಬ್ಬರನೇ ಅದ, ಮೊದಲೇ ಅದ. ಇನ್ನು ಎ ಒಂದು ಬೇಕು. ಈ ಡಿದ ಬೆಲೆಯನ್ನು ಯಾವುದೋ ಒಂದು ಸಮೀಕರಣದಲ್ಲಿ ಆದೇಶ ಮಾಡಬೇಕು. ಯಾವುದೋ ಒಂದು ಸಮೀಕರಣ ಅಂದರೆ ಇಲ್ಲಿದ್ದಂಥ ಯಾವುದೋ ಒಂದು ಅಂದರೆ 1ರಲ್ಲೇ ಆದೇಶ ಮಾಡಿರಿ, 2ರಲ್ಲೇ ಆದೇಶ ಮಾಡಿರಿ. ನೀವು ನೋಡಿದ ಕೂಡಲೇ ಪಟ್ಟಿ ಈಸಿ ಯಾವ್ದು ಅನ್ನಿಸ್ತದ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಅಂದರೆ ಡಿದ ಬೆಲೆಯನ್ನು ಇನ್ನು ಏನು ಮಾಡಬೇಕು? ಡಿದ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡು ಅಂತ ಹೇಳೀನಿ. ಅಂದರೆ ಡಿದ ಬೆಲೆಯನ್ನು
ಒಂದರಲ್ಲೂ ಮಾಡಬಹುದು, ಎರಡರಲ್ಲಿಯೂ ಆದೇಶ ಮಾಡ್ಬೋದು. ಒಂದರಲ್ಲಿ ಆದೇಶಿಸಿದಾಗ ಡಿದ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಅಥವಾ ಎರಡರಲ್ಲಿ ಆದೇಶಿಸಿದಾಗ ನಮಗೆ ಎದ ಬೆಲೆಯನ್ನು ದೊರೆಯುತ್ತದೆ. ಎದ ಬೆಲೆ ಅಂದರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ. ಅಂದರೆ ಮೊದಲನೇ ಸಮೀಕರಣ ಯಾವುದು? a + 2d = 8. a + 2d = 8 ಇದು ಒಂದನೇ ಸಮೀಕರಣ ಹೌದಲ್ಲೋ. ಇದರಲ್ಲಿ ನಾವು ಡಿದ ಬೆಲೆಯನ್ನು ಆದೇಶ ಮಾಡಬೇಕು. ಅಂದರೆ a + 2d ಅಂದರೆ ಎಷ್ಟು ಬಂದದಲ್ಲಿ? 3 8. ಇನ್ನು a + 2 3 6 = 8. a = 8 - 6 therefore a = 2. a = 2 ಆಯಿತು. a = 2 ಆಯಿತು. d = 3 ಆಯಿತು. ಈಗ ನಾವೇನು ಮಾಡಬೇಕು? ಮೊತ್ತವನ್ನು ಕಂಡು ಹಿಡಲಿಕ್ಕೆ ನಮಗೆ ಈಸಿ ಆಯ್ತು. ಈಗ ಇದು ಇನ್ನೊಂದು ಸಲ ಬರ್ಕೊಂಬಿಡೋಣ ಅಂತ. therefore d = 3. a = ಎಷ್ಟಾಯಿತು? 2. d = 3 ಆಯಿತು. ಈ ಎರಡೂ ಉಪಯೋಗ ಮಾಡಿಕೊಂಡು ನಾವು ಮೊತ್ತವನ್ನು ಕಂಡು ಹಿಡಿದಂತ. ಸೂತ್ರ ಏನು ಹೇಳ್ತದಲ್ಲಿ? Sn = n/2 × 2a + n - 1 × d. ಈ ಸೂತ್ರಕ್ಕೆ ಈ ಬೆಲೆಗಳನ್ನು ಆದೇಶ ಮಾಡಬೇಕು. n ಅಂದರೆ ಗೊತ್ತಾಗ್ಯದ ನಮಗೆ. n ಅಂದರೆ ಎಷ್ಟಾಗ್ಯದ? 19. ಎಸ್ 19 = 19/2 × 2. a ಅಂದರೆ ಎಷ್ಟಾಗ್ಯದ? ಇಲ್ಲಿ 2 ಆಗ್ಯದ. 2 ಆದೇಶ ಮಾಡ್ತೀನಿ. 2 ಪ್ಲಸ್ n ಅಂದರೆ ಎಷ್ಟಾಗ್ಯದ? 19 - 1. d ಅಂದರೆ ಎಷ್ಟಾಗ್ಯದ ನೋಡ್ರಿ, ಇಲ್ಲಿ 3 ಆಗ್ಯದ. d ಅಂದರೆ ಎಷ್ಟು? 3. ಇದನ್ನು ಸರಳೀಕರಿಸ್ಕೊಂಡ್ಬಿಟ್ರೆ 19 ಪದಗಳ ಮೊತ್ತವನ್ನು ನಮಗೆ ದೊರೀತದೆ. = 19/2 × 2 2 4 ಪ್ಲಸ್ 19ರಲ್ಲಿ 1 ಮೈನಸ್ ಮಾಡಿದಾಗ 18. ಇಲ್ಲಿ ಇಂಟು ಇರ್ತದೆ. × 3 ಆಯಿತು. = 19/2 × 4. 4ರಲ್ಲಿ 18 ಕೂಡಿಸಿ 3ರಲ್ಲಿ ಗುಣಾಕಾರ ಮಾಡಬಾರ್ದು, ಲೆಕ್ಕ ತಪ್ಪಿ ಬಿಡ್ತದೆ. ಇಲ್ಲಿ ಪ್ಲಸ್ ಅದ, ಇಲ್ಲಿ ಇಂಟು ಅದ. ಮೊದಲು ಇಂಟು ಬಿಡಿಸ್ಕೋಬೇಕು ಅಂದಾಗ 18 3 54. 18 3 54 ಹೌದಾ? ಇಲ್ಲಿ ಇಂಟು ಅದ, ಪ್ಲಸ್ಸನ್ನು ಹಾಕ್ಕೊಳ್ಳೋಮಂತ. = 19/2 × 54 1 4 58. ಇಷ್ಟಾಯಿತು. ನಾವು ಇಲ್ಲಿ ಛೇದ ಹಾಕ್ಕೋಬೋದು. 2 1 2 2 1 ಉಳಿತು. 2 9 ಎಷ್ಟು ಉಳಿತು? 19 × 29. 19 × 29 ಎಷ್ಟು? 551. ಏನಿದೆ 551? 19 ಪದಗಳ ಮೊತ್ತ 551 ಆಗಿರುತ್ತದೆ ಅಂತ ಬರೆದುಬಿಟ್ರೆ ಅವರು ಕೇಳಿದಂಥ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಂಗಾಗ್ತದೆ. ದ್ಯಾಟ್ಸ್ ಆಲ್.